ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ರಾತ್ರಿ ವೇಳೆಯಲ್ಲಿ ದೇವರನ್ನ ಆರಾಧನೆ ಮಾಡಿ ಒಂದು ವಾಕ್ಯವನ್ನು ತೆಗೆದುಕೊಳ್ಳೋಣ. ಲೂಕನ ಬರೆದ ಸುವಾರ್ತೆ 9ನೇ ಅಧ್ಯಾಯ 23ನೇ ವಚನವಾಗಿದೆ. ಇದಲ್ಲದೆ ಆತನು ಎಲ್ಲರಿಗೂ ಹೇಳಿದ್ದೇನೆಂದರೆ, ಯಾವನಿಗಾದರೂ ನನ್ನ ಹಿಂದೆ ಬರುವುದಕ್ಕೆ ಮನಸ್ಸಿದ್ದರೆ ಅವನು ತನ್ನನ್ನು ನಿರಾಕರಿಸಿ ತನ್ನ ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ಹಲ್ಲೆಲೂಯಾ. ದೇವರು ಯೇಸು ಸ್ವಾಮಿ ಎಲ್ಲರಿಗೂ ಹೇಳಿರುವ ಮಾತು, ಯಾರಿಗಾದರೆ ಮನಸ್ಸಿದ್ದರೆ ನನ್ನ ವಾಕ್ಯ ಸಂದೇಶವನ್ನ ಧ್ಯಾನಿಸಿರಿ, ಅದ್ರ ಪ್ರಕಾರ ಜೀವಿಸಿರಿ. ಲೋಕದಲ್ಲಿ ಹಲ್ಲೆಲೂಯಾ ಆಲಯಕ್ಕೆ ಹೋಗ್ರಿ, ಇನ್ನೆಚ್ಚು ವಾಕ್ಯವನ್ನು ಕಲೀರಿ, ಇದ್ರ ಪ್ರಕಾರ ನೀವು ಜೀವಿಸಿರಿ, ಶಿಲ್ಬೆ ಹೊತ್ಕೊಂಡು ಬರ್ರಿ ಅಂದ್ರೆ ಇದೇ ದೇವರ ವಾಕ್ಯವನ್ನು ಹೊತ್ತುಕೊಂಡು ದಿನ ನಾವು ನಮ್ಮನ್ನು ನಾವು ಬದಲ ಮಾಡಿಕೊಂಡು ಅನೇಕರಿಗೆ ಸಾಕ್ಷಿ ಹೇಳುವಂತವರಾಗಿರ್ಬೇಕು. ಪ್ರಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಇಂಥ ಕಾರ್ಯಗಳನ್ನ ಮಾಡಿದ್ರು ಅಂತ ಹೋಗಿ ನಾವು ಶುಭ ವರ್ತಮಾನವನ್ನು ಸಾರಬೇಕು. ಲೋಕಕ್ಕೆ ರಕ್ಷಕನು ಬೆಳಕು ಆಗಿರುವ ನಮ್ಮ ದೇವರು ತನ್ನ ಪ್ರಾಣವನ್ನ ತ್ಯಾಗ ಮಾಡಿ ನಮಗೋಸ್ಕರ ಈ ಭೂಮಿ ಮೇಲೆ ಬಂದು ಈ ಭೂಮಿ ಮೇಲೆ 33.5 ವರ್ಷಗಳ ಕಾಲ ಜೀವಿಸಿ ತನ್ನನ್ನು ತಾನು ಯಜ್ಞವಾದರು. ಮತ್ತೆ ಮೂರನೇ ದಿವಸ ಎದ್ದು ಬಂದು ಪರಲೋಕದಲ್ಲಿ ತಂದೆ ಮನೆಯಲ್ಲಿ ಬಹಳ ಬಿಡಾರವಿದೆ, ನಾನು ಸಿದ್ಧ ಮಾಡಿ ಪುನಃ ಬರ್ತೇನೆ ನಿಮ್ಮನ್ನ ಕರೆದುಕೊಂಡು ಹೋಗ್ಲಿಕ್ಕೆ. ಹಾಲಲ್ಲಿ ಈ ರೀತಿ ದೇವರು ಈ ರೀತಿಯಾಗಿ ನಮಗೆ ಈ ವಾಕ್ಯದ ಮುಖಾಂತರ ಹೇಳ್ತಾರೆ, ದಿನಾಲು ತನ್ನನ್ನು ತಿರಸ್ಕಾರ ಮಾಡಿಕೊಂಡು ನಮ್ಮನ್ನು ನಾವು ಹೆಚ್ಚಿಗೆ ಮಾಡ್ಕೊಳ್ಳಂಗಿಲ್ಲ, ಕಡಿಮೆ ಮಾಡ್ಕೋಬೇಕು. ನಾವು ಏನಂದ್ರೆ ದೇವರ ವಾಕ್ಯದಲ್ಲಿ ಹಿಂದೆ ಇದ್ದೀವಿ, ಬಾಕಿ ಲೋಕದಲ್ಲಿ ಮುಂದೆ ಇದ್ದೀವಿ. ಹಾಗಲ್ಲ. ಲೋಕಕ್ಕೆ ನಾವು ಬೆನ್ನು ಮಾಡಿ ಪರಲೋಕದ ಕಡೆ ಮುಖ ಮಾಡಿ ಜೀವಿಸ್ಬೇಕಾಗುತ್ತೆ. ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇವೆ, ಅನೇಕ ಜನಗಳ ಮಧ್ಯದಲ್ಲಿ ಲೋಕದಲ್ಲಿ ನಾವು ಜೀವಿಸಬೇಕಾಗಿದೆ. ಪ್ರಿಯ ಸಹೋದರ ಸಹೋದರಿಯರೇ, ಹೌದು, ಇದ್ರ ಮಧ್ಯದಲ್ಲಿ ನಾವು ದೇವರಿಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಎಲ್ಲ ವಿಷಯದಲ್ಲೂ ಶಾಂತಿ, ಸಮಾಧಾನ, ನೆಮ್ಮದಿ, ದೀರ್ಘ ಶಾಂತಿ, ಕ್ಷಮೆ, ದಮೆ ಇದನ್ನ ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ. ಈ ರೀತಿಯಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಎಲ್ಲರ ಮಧ್ಯದಲ್ಲೂ ನಾವು ಜೀವಿಸುವುದಾದರೆ ಪರಲೋಕದಲ್ಲಿರೋ ತಂದೆ ಸಂತೋಷ ಪಡ್ತಾರೆ, ಸಂತೋಷವುಳ್ಳವರಾಗಿರ್ತಾರೆ. ಹಲ್ಲೆಲೂಯಾ. ಯಾಕೆ ಹೀಗೆ ಅಂತ ಹೇಳಿದ್ರೆ, ಈ ವಾಕ್ಯ ಸಂದೇಶ ಬೋಧನೆ ಮಾಡೋದು ಅದೇ ರೀತಿಯೇ. ನಿಮ್ಮ ವೈರಿಗಳನ್ನು ನೀವು ಪ್ರೀತಿಸಿರಿ, ಅವರನ್ನು ಯಾವತ್ತು ಹಾಗೆ ಮಾಡಬೇಡ್ರಿ. ಹಲ್ಲೆಲೂಯಾ. ಪ್ರೀತಿಯನ್ನ ಕಾಣ್ರಿ. ಅದಕ್ಕೆ ವಾಕ್ಯ ಹೇಳ್ತದೆ, ಮನೆಯಲ್ಲಿ ಒಬ್ಬರು ದೇವರ ವಾಕ್ಯವನ್ನು ಧ್ಯಾನಿಸ್ತಾ ಮಾಡ್ತಾ ಇದ್ರೆ ಅವರನ್ನು ನೋಡಿ ಮತ್ತೊಬ್ರು ಕಲಿತಾರೆ ಅಂತ. ಹೆಂಡತಿ ದೇವರ ವಾಕ್ಯದಲ್ಲಿ ಬೆಳೆದು ನಡೀತಾ ಇದ್ರೆ ಆಕೆಯನ್ನ ನೋಡಿ ಅವನ ಗಂಡ ಸನ್ಮಾರ್ಗಕ್ಕೆ ಬಂದಾನು, ಅಂದ್ರೆ ಒಳ್ಳೆ ಮಾರ್ಗಕ್ಕೆ ಬಂದಾನು. ಹಲ್ಲೆಲೂಯಾ. ಅವ್ರೇನೋ ಹೇಳಿದ್ರು, ಇವರೇನೋ ಹೇಳಿದ್ರು, ಅದು ಜಗಳಕ್ಕೆ ಕಾರಣ. ಮನೆಯಲ್ಲಿ ಗಲಿಬಿಲಿ ಆಗ್ತದೆ, ಸಮಾಧಾನ ಇರೋದಿಲ್ಲ, ಅಸಮಾಧಾನ ಬರ್ತದೆ. ಅವಾಗ ದುರಾತ್ಮನಿಗೆ ನಾವು ಅವನಿಗೆ ಅವಕಾಶ ಕೊಟ್ಟಂಗಾಗ್ತದೆ. ಹಲ್ಲೆಲೂಯಾ. ಹಾಗೆ ಆಗದಂತೆ ನಮ್ಮನ್ನು ನಾವು ತಗ್ಗಿಸಿಕೊಂಡು ತಾಳ್ಮೆಯಿಂದ ಕುಟುಂಬ ಜೀವಿತವನ್ನ ನಡೆಸಬೇಕಾಗಿದೆ. ಹಲ್ಲೆಲೂಯಾ. ಇದು ದೇವರು ನಮಗೆ ಬಿಟ್ಟು ಹೋಗಿರೋದು ಮಾದರಿಯಾಗಿದೆ. ಪ್ರಿಯ ಸಹೋದರ ಸಹೋದರಿ, ಹಲ್ಲೆಲೂಯಾ. ಈ ರೀತಿಯಾಗಿ ನಾವು ಜೀವಿಸಬೇಕಾಗಿದೆ. ಹಾಗಾಗಿ ಈ ಕೆಳಗಡೆ ಮತ್ತೆ ಒಂದು ವಾಕ್ಯ ತೆಗೆದು ಅದೇ ವಚನವಿದೆ, ನನ್ನ ಹಿಂದೆ ಬರುವುದಕ್ಕೆ ತಿರಸ್ಕರಿಸಿ ತನ್ನನ್ನು ಶಿಲುಬೆಯನ್ನು ದಿನಾಲು ಹೊತ್ತುಕೊಂಡು ನನ್ನ ಹಿಂದೆ ಬರಲಿ. ತನ್ನ ಪ್ರಾಣವನ್ನು ಉಳಿಸಿಕೊಳ್ಳಬೇಕೆಂದಿರುವನು ಅದನ್ನು ಕಳೆದುಕೊಳ್ಳುವನು. ಹಲ್ಲೆಲೂಯಾ. ಈ ಲೋಕದಲ್ಲಿ ಜೀವನ ಮಾಡಿಕೊಂಡು ದೇವರ ಕಡೆಗೆ ನಾವು ತಿರುಗಲಿಲ್ಲ ಅಂದ್ರೆ ಈ ಲೋಕದಲ್ಲಿ ಬದುಕಿರ್ತೀವಿ, ಆದ್ರೆ ನಮಗೆ ಪರಲೋಕದಲ್ಲಿ ಸ್ಥಳ ಇರೋದಿಲ್ಲ. ಯಾಕಂದ್ರೆ ದೇವರ ವಾಕ್ಯದಲ್ಲಿ ಇಲ್ಲ. ನಾವು ಇಲ್ಲಿ ಪ್ರಾಣ ಉಳಿಸ್ಕೊಳ್ತೇವೆ, ಎಲ್ಲ ಉಳಿಸ್ಕೊಳ್ತೇವೆ ಅಲ್ಲಿ, ಆದರೆ ಪರಲೋಕ ರಾಜ್ಯದಲ್ಲಿ ನಮಗೆ ಸ್ಥಳ ಇರೋದಿಲ್ಲ.
ಆದರೆ ನನ್ನ ನಿಮಿತ್ತವಾಗಿ ತನ್ನ ಪ್ರಾಣವನ್ನು ಕಳೆದುಕೊಳ್ಳುವನು, ಅದನ್ನು ಉಳಿಸಿಕೊಳ್ಳುವನು. ಹಾಲೆಲೂಯ. ದೇವರ ನಿಮಿತ್ತ ನಾವೆಲ್ಲವನ್ನು ಈ ಭೂಮಿ ಮೇಲೆ ಕಳೆದುಕೊಂಡು ಹೋದರೂ ಪರವಾಗಿಲ್ಲ. ಯೋಬನು ಹೇಳಿದ ರೀತಿ, ದೇವರು ಕೊಟ್ಟರು, ದೇವರು ತೆಗೆದುಕೊಂಡರು, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ ಯಾವಾಗ ಆತನು ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರ ಕೈಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿದನೋ, ಅವನಿಗೆ ಏನು ಇದು ಎಲ್ಲ ತಿರುಗಿ ಡಬಲ್ ಬಂದು ಅಂತ ಹೇಳ್ತಾರೆ. ನಾವು ಫಸ್ಟ್ ದೇವರ ರಾಜ್ಯಕ್ಕಾಗಿ, ನೀತಿಗಾಗಿ ತವಕ ಪಡುವುದಾದ್ರೆ ಬಾಕಿ ಎಲ್ಲವನ್ನು ನಮ್ಮನ್ನ ಹಿಂಬಾಲಿಸುವುದು. ನಾವು ದೇವರ ರಾಜ್ಯನ ಹುಡುಕುತ್ತಾ ಇಲ್ಲ. ಈ ಲೋಕದ ಎಲ್ಲಾ ಸಂಪತ್ತುಗಳು, ಆಸ್ತಿಗಳು ಎಲ್ಲವನ್ನು ಹುಡುಕ್ತಾ ಇದ್ದೇವೆ. ಹಾಗೆ ಇಲ್ಲ. ಇಲ್ಲಿ ನಾವು ಫಸ್ಟ್ ದೇವರನ್ನ ಹುಡುಕಬೇಕು. ದೇವರೇ, ನನಗಾಗಿ ಸ್ವಾಮಿ ನಿನ್ನ ಪ್ರಾಣ ಕೊಟ್ಟಿದ್ದ ತಂದೆಯಾದ ದೇವರೇ, ನನ್ನೊಳಗೆ ಬಂದು ಸಹಾಯ ಮಾಡು, ನನ್ನೊಳಗೆ ವಾಸ ಮಾಡು ದೇವರೇ, ನನ್ನನ್ನು ಆಳ್ವಿಕೆ ಮಾಡು ಸ್ವಾಮಿ. ಹಾಲೆಲೂಯ. ಈ ರೀತಿಯಾಗಿ ಯಾರ್ಯಾರು ದೇವರ ಕರಗಳಲ್ಲಿ ತಮ್ಮನ್ನ ತಗ್ಗಿಸಿಕೊಂಡು ಒಪ್ಪಿಸಿಕೊಡ್ತಾರೋ ಇಡೀ ಕುಟುಂಬವನ್ನ ಅವರ ಆಶೀರ್ವಾದ ನಿಧಿಯಾಗಿ ದೇವರು ಮಾರ್ಪಡಿಸ್ತಾರೆ. ಹಾಲೆಲೂಯ. ಈ ಲೋಕದಲ್ಲೂ ದೇವರು ನಡೆಸ್ತಾರೆ. ಈ ಲೋಕ ಬಿಟ್ಟರೆ ಪರಲೋಕ ರಾಜ್ಯದಲ್ಲಿ ಶಾಶ್ವತವಾದ ಸ್ಥಾನ, ಶಾಶ್ವತವಾದ ಒಂದು ಮನೆ. ಹಾಲೆಲೂಯ. ಆ ರೀತಿಯಾಗಿ ದೇವರು ಕರೆದಿದ್ದಾರೆ ಪ್ರಿಯ ಸಹೋದರ ಸಹೋದರಿ. ಇಲ್ಲಿ ಯಾವುದೋ 20-30 ಜಾಗ, 40-60 ಜಾಗ ಅಲ್ಲ. ಇದು ನಮಗೆ ಇಲ್ಲಿ ಆಯುಷ್ಕಾಲ ಇರುವ ತನಕ. ಅದು ಕಳೆದು ಹೋಗಿದ ಮೇಲೆ ನಮಗೆ ಒಂದು ಶಾಶ್ವತವಾದ ಒಂದು ಸ್ಥಾನ ಬೇಕಾಗಿದೆ. ಹಾಲೆಲೂಯ. ಹಾಗಾಗಿ ನಾವು ಪರಲೋಕ ರಾಜ್ಯವನ್ನ, ದರ್ಶನವನ್ನ ಇಟ್ಟುಕೊಂಡು ಈ ಭೂಮಿ ಮೇಲೆ ಬದುಕಬೇಕು. ಅದಕ್ಕೆ ಮಾದರಿಯಾಗಿ ದೇವರು ತೋರಿಸಿದ್ದಾರೆ. ಲಾಜರ್ನ ತೋರಿಸಿದ್ದಾರೆ, ಒಬ್ಬ ಐಶ್ವರ್ಯವಂತನು ತೋರಿಸಿದ್ದಾರೆ. ಹಾಲೆಲೂಯ. ಐಶ್ವರ್ಯವಂತನು ಈ ಭೂಮಿ ಮೇಲೆ ಎಲ್ಲವನ್ನು ತುಂಬಾ ಚೆನ್ನಾಗಿ ಆತನು ಉಂಡು ಕುಡಿದು ಎಲ್ಲ ಚೆನ್ನಾಗಿ ಇದ್ದವನು, ಅವನು ಸಕಲ ವೈಭವಗಳಿಂದ ನಡೆದವನು. ಹಾಲೆಲೂಯ. ಎಲ್ಲ ಇತ್ತು, ದೇವರು ಅವನಲ್ಲಿಲ್ಲ. ಲಾಜರನಿಗೆ ಈ ಭೂಮಿ ಸಂಪತ್ತು ಯಾವುದೂ ಇಲ್ಲ, ಆದ್ರೆ ಪರಲೋಕ ಆತನಿಗೆ ಕೈ ಹಿಡಿಯಲ್ಪಡ್ತು. ಹಾಲೆಲೂಯ. ಈ ಲೋಕದಲ್ಲಿ ಬಿಟ್ಟ ಮೇಲೆ ಇವನು ಅಬ್ರಾಮನ ಹೆದೆಗೆ ಒರಗಿಕೊಂಡನು ಎಂಬುದಾಗಿ ವಾಕ್ಯ ಹೇಳ್ತದೆ. ಆದ್ರೆ ಐಶ್ವರ್ಯವಂತನು ಅವನು ಹೋಗಿರೋ ಜಾಗ ಪಾತಾಳದಲ್ಲಿ ವೇದನೆಯಲ್ಲಿದ್ದ ಅಂತ ಹೇಳ್ತದೆ ವಾಕ್ಯ. ಹಾಲೆಲೂಯ. ದೇವರು ಎಲ್ಲವನ್ನು ಭೂಮಿ ಮೇಲೆ ನಾವು ಹೇಗೆ ಬದುಕಬೇಕು ಎಂಬುದಾಗಿ ಸಂಪೂರ್ಣವಾಗಿ ಡೀಟೇಲ್ಸ್ ಆಗಿ ಗ್ರಂಥದಲ್ಲಿ ಉಲ್ಲೇಖ ಮಾಡಿ ಹೋಗಿದ್ದಾರೆ ಪ್ರಿಯ ಸಹೋದರ ಸಹೋದರಿ. ಅದನ್ನ ಯಾರು ಓದಿ ಧ್ಯಾನಿಸಿ ಕೈಗೊಂಡು ನಡೀತಾರೋ ಅವರು ಖಂಡಿತವಾಗಿ ಭಾಗ್ಯವಂತರು ಪ್ರಿಯ ಸಹೋದರ ಸಹೋದರಿ. ಹಾಲೆಲೂಯ. ಅದಕ್ಕಾಗಿ ದೇವರು ಕರೆದಿದ್ದಾರೆ ಹೊರತು ಮತ್ಯಾವುದಕ್ಕಲ್ಲ. ನಿಮ್ಮ ಧರ್ಮಶಾಸ್ತ್ರವನ್ನು ನಾನು ತೆಗೆದು ಹಾಕಕ್ಕೆ ಬಂದಿಲ್ಲ, ಅದನ್ನ ನೆರವೇರಿಸಕ್ಕೆ ಬಂದಿದ್ದೇನೆ ಅಂತ ಹೇಳಿ. ಹಾಲೆಲೂಯ. ಯೇಸು ಸ್ವಾಮಿ. ಹಾಗಾಗಿ ಸಮಯ ಮೀರಿ ಹೋಗಿದೆ. ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಮಾಡಿಕೊಳ್ಳೋಣ. ಚಿಕ್ಕ ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ಮಾನವ ಕುಲಕ್ಕೆ ಶ್ರೇಷ್ಠವಾದ ದೇವರೇ, ಆಕಾಶ ಭೂಮಿ ಅಳೆದು ಹೋಗುವುದು, ನಿಮ್ಮ ಮಾತು ನಿಮ್ಮ ವಾಕ್ಯ ವಚನ ಒಂದು ಅಳಿಯುವುದೇ ಇಲ್ಲ. ಇದು ಸೇನಾಧೀಶ್ವರನಾದ ಯೆಹೋವನ ನುಡಿಯಾಗಿದೆ ಸ್ವಾಮಿ. ಈ ರಾತ್ರಿ ವೇಳೆಯಲ್ಲಿ ಸ್ವಾಮಿ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳನ್ನು ನೆನೆಸಿ ನಿಮ್ಮ ಕರಗಳಲ್ಲಿ ಒಪ್ಪಿಸ್ತೀನಿ. ದುಃಖದಲ್ಲಿ, ಸಂಕಟದಲ್ಲಿ, ವೇದನೆಯಲ್ಲಿ, ಕೆಲಸ ವಿಷಯದಲ್ಲಿ ಸ್ವಾಮಿ ಎಲ್ಲವನ್ನು ದೇವರೇ ಅವರನ್ನ ಸಹಾಯ ಹಸ್ತವನ್ನು ಚಾಚು ಯೇಸುನಾಮದಲ್ಲಿ ಬೇಡಿ ಹೊಂದುತ್ತೇನೆ ಪರಲೋಕದ ತಂದೆ. ಆಮೆನ್. ಆಮೆನ್. ಪ್ರೈಸ್ ಗಾಡ್. ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೆನ್.